ಏನು ಹೇಳ್ತಾರಂದರೆ, ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ತಮ್ಮ ಶಕ್ತಿಯಿಂದ ನವರತ್ನಗಳಿಂದ ಆದಂತಹ ಒಂದು ಬೆಲೆ ಬಾಳುವ ಒಂದು ವಸ್ತ್ರವನ್ನು ಮಾಡಿ ಅದನ್ನು ಆ ಸುತ್ತಿ ಹಾರ ಅವರಿಗೆ ನೀಡ್ತಾರೆ. ತಗೋ ಇದನ್ನು ನೀನು ಇಟ್ಕೋ ಅಂತ. ಇವರಿಗೆ ಆಶ್ಚರ್ಯ ಆಗುತ್ತೆ. ಸರಿ ಇರಲಿ ಅಂತ, ನಿಮ್ಮ ಕೊರಳಲ್ಲಿ ಒಂದು ಸಾಧಾರಣವಾದಂತಹ ಮಾಲೆ ಇದೆ, ನಾನು ನಿಮಗೆ ಒಂದು ಬೆಲೆ ಬಾಳುವಂತಹ ಮಾಲೆಯನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಒಂದು ಬೆಲೆ ಬಾಳುವಂತಹ ಮಾಲೆಯನ್ನು, ಹಾರವನ್ನು ಸೃಷ್ಟಿ ಮಾಡಿ ಅದನ್ನು ತಿರುಮಲಿಸೆ ಆಳ್ವಾರವರಿಗೆ ನೀಡೋದಕ್ಕಂತ ಹೋಗ್ತಾರೆ. ಆಗ ತಿರುಮಲಿಸೆ ಆಳ್ವಾರವರು ಏನು ಮಾಡ್ತಾರಂದರೆ, ತಮ್ಮ ಒಂದು ಶಕ್ತಿಯಿಂದ ಅದಕ್ಕಿಂತ ಬೆಲೆ ಬಾಳುವಂತಹ ಒಂದು ಹಾರವನ್ನು ಸೃಷ್ಟಿ ಮಾಡಿ ಅದನ್ನು ಅವರಿಗೆ ಕೊಟ್ಟು ಹೇಳ್ತಾರೆ, ಇದನ್ನು ನೀವು ಇಟ್ಕೊಳ್ಳಿ ಅಂತ. ಇವರಿಗೆ ಮತ್ತೆ ಆಶ್ಚರ್ಯ ಆಗುತ್ತೆ. ಇನ್ನು ಮುಂದೆ ಇವರನ್ನ ಪರೀಕ್ಷೆ ಮಾಡೋದು ಬೇಡ ಅಂತ ಅವರಲ್ಲಿ ಕ್ಷಮಾಪಣೆ ಕೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇದೇ ರೀತಿ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂದರೆ, ಕೊಂಗಣ ಚಿತ್ತರ್ ಅಂತ ಒಬ್ಬರು ಇರ್ತಾರೆ. ಅವರು ಒಬ್ಬರು ಸಿದ್ಧ ಪುರುಷರು. ಅವರು ಒಮ್ಮೆ ತಿರುಮಲಿಸೆ ಆಳ್ವಾರವ್ರನ್ನ ನೋಡಬೇಕು ಅಂತ ಬರ್ತಾರೆ. ಅವರು ಬಂದು ತಿರುಮಲಿಸೆ ಆಳ್ವಾರವ್ರನ್ನ ನೋಡ್ತಾರೆ. ಇವರು ತುಂಬ ಬಡತನದಲ್ಲಿದ್ದಾರೆ ಅಂತ ಅನಿಸುತ್ತೆ ಅವರಿಗೆ. ಇವ್ರಿಗೇನಾದ್ರು ಸಹಾಯ ಮಾಡೋಣ ಅಂತ ಅವರು ತಿರುಮಲಿಸೆ ಆಳ್ವಾರವ್ರ ಹತ್ರ ಹೇಳ್ತಾರೆ, ಸ್ವಾಮಿ ನಮಸ್ಕಾರ, ನನ್ನ ಹತ್ರ ಒಂದು ರಸವಾದ ಗುಳಿಗೆ ಇದೆ. ಈ ಗುಳಿಗೆಯನ್ನು ನೀವು ಕಬ್ಬಿಣದ ತುಂಡಿಗೆ ಉಜ್ಜಿದರೆ ಆ ಕಬ್ಬಿಣದ ತುಂಡು ಚಿನ್ನ ಆಗುತ್ತೆ. ಈ ಒಂದು ಗುಳಿಗೆಯನ್ನು ಉಪಯೋಗಿಸಿ ನೀವು ಕೋಟಿ ಕಬ್ಬಿಣದ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು. ಇದನ್ನು ನೀವು ಇಟ್ಕೊಳ್ಳಿ, ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ತಿರುಮಲಿಸೆ ಆಳ್ವಾರವ್ರು ಹೇಳ್ತಾರೆ, ಒಂದು ಸ್ವಲ್ಪ ತಿರಿ ಅಂತ ಹೇಳಿಬಿಟ್ಟು ಅವರು ತಮ್ಮ ಮೈಯಲ್ಲಿರುವ ಕೊಳೆಯನ್ನೆಲ್ಲ ಉಜ್ಜಿ ತೆಗಿತಾರೆ, ಕಿವಿಯಲ್ಲಿರುವ ಕೊಳೆಯನ್ನು ತೆಗಿತಾರೆ. ತೆಗೆದು ಒಂದು ಸಣ್ಣ ಗುಳಿಗೆ ಮಾಡ್ತಾರೆ. ಮಾಡಿ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಆ ಕೊಂಗಣ ಚಿತ್ತರ್ಗೆ ಹೇಳ್ತಾರೆ, ನೋಡಿ ನಿಮ್ಮ ಹತ್ರ ಇದೆಯಲ್ಲ ಆ ಗುಳಿಗೆ, ಅದರಿಂದ ಕೋಟಿ ಕಬ್ಬಿಣದ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು. ನನ್ನ ಹತ್ರ ಇರೋ ಈ ಗುಳಿಗೆ ಏನಿದೆ, ಇದರಿಂದ ನೀವು ಕೋಟಿ ಕೋಟಿ ಕಬ್ಬಿಣ ತುಂಡುಗಳನ್ನು ಚಿನ್ನವನ್ನಾಗಿ ಮಾಡಬಹುದು. ಇದನ್ನು ನೀವು ಇಟ್ಕೊಳ್ಳಿ, ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಇವರ ಒಂದು ಅಪಾರವಾದ ಶಕ್ತಿಗೆ ಬೆರಗಾದಂತಹ ಕೊಂಗಣ ಚಿತ್ತರ್ ಇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ರೀತಿ ಹಲವಾರು ಪರೀಕ್ಷೆಗಳು ತಿರುಮಲಿಸೆ ಆಳ್ವಾರವರಿಗೆ ಎದುರಾಗುತ್ತೆ. ಇದೆಲ್ಲ ನಡೀತಾ ಇರೋದು ತಿರುವಳ್ಳಿಕ್ಕೇಣಿಯಲ್ಲಿ. ಆಗ ತಿರುಮಲಿಸೆ ಆಳ್ವಾರವರು ಯೋಚನೆ ಮಾಡ್ತಾರೆ, ಈ ರೀತಿ ಎಲ್ಲರೂ ಬಂದು ನನಗೆ ತೊಂದರೆ ಮಾಡ್ತಾ ಇದ್ದಾರಲ್ಲ, ನಾನು ಹೇಗೆ ನನ್ನ ಧ್ಯಾನವನ್ನು ಮುಂದುವರಿಸೋದು? ಈ ಸ್ಥಳ ಯಾಕೋ ನನಗೆ ಸರಿಯಾಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಎಲ್ಲಾದರೂ ಹೋಗೋಣ ಅಂತ ಅವ್ರು ಏನು ಮಾಡ್ತಾರೆ